ಹಾಯ್ ಫ್ರೆಂಡ್ಸ್, ರಾಜ್ಯದ ಸಚಿವರ ಸ್ಯಾಲರಿ ಎಷ್ಟಿದೆ ಗೊತ್ತಾ? ಸಿಎಂ ಸೇರಿದಂತೆ 33 ಮಂದಿ ಸಚಿವರಿಗಾಗಿ ಸರ್ಕಾರ ತಿಂಗಳಿಗೆ ಎಷ್ಟು ಖರ್ಚು ಮಾಡುತ್ತೆ? ಎಷ್ಟು ಲೀಟರ್ ಪೆಟ್ರೋಲ್ ಫ್ರೀ ಆಗಿ ಕೊಡುತ್ತೆ? ಮನೆ ಬಾಡಿಗೆಗೆ, ಮನೆ ನಿರ್ವಹಣೆಗೆ ಎಷ್ಟು ಭತ್ಯೆ ಸಿಗುತ್ತೆ? ಪ್ರಯಾಣಕ್ಕೆ ಎಷ್ಟು ದುಡ್ಡು ಕೊಡಲಾಗುತ್ತೆ? ಎಲ್ಲವನ್ನು ಈ ವಿಡಿಯೋದಲ್ಲಿ ಹೇಳ್ತೀವಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಸಿಎಂ ಸಚಿವರ ಬೇಸಿಕ್ ಸಂಬಳ ಎಷ್ಟು? ರಾಜ್ಯದ ಸಿಎಂ ಆದವರಿಗೆ ಬೇಸಿಕ್ ಸಂಬಳ ಅಂದರೆ ಮೂಲ ವೇತನ 75,000 ರೂಪಾಯಿ ಇರುತ್ತೆ. ಉಳಿದೆಲ್ಲ ಕ್ಯಾಬಿನೆಟ್ ಸಚಿವರಿಗೆ ತಿಂಗಳಿಗೆ 60,000 ರೂಪಾಯಿಯಷ್ಟು ಮೂಲ ಸಂಬಳ ಇರುತ್ತೆ. ಸಿಎಂ ಮತ್ತು ಸಚಿವರಿಗೆ ಮೂಲ ವೇತನವೇ ತಿಂಗಳಿಗೆ 19,95,000 ರೂಪಾಯಿಯಷ್ಟಾಗುತ್ತೆ. ಮೂಲ ವೇತನ ಹೆಸರಿಗಷ್ಟೇ. ಅವರ ಬಗೆ ಬಗೆಯ ಭತ್ಯೆಗಳ ಬಗ್ಗೆ ಕೇಳಿದ್ರೆ ಶಾಕ್ ಆಗುತ್ತೆ. ಸಚಿವರ ಮನೆಗೂ ಲಕ್ಷಗಟ್ಟಲೆ ಭತ್ಯೆ. ಸಿಎಂ ಮತ್ತು ಸಚಿವರ ಮನೆಯ ಬಾಡಿಗೆಗೆ ಅಂತ 1,20,000 ರೂಪಾಯಿಯಷ್ಟು ಬಾಡಿಗೆ ಭತ್ಯೆ ನೀಡಲಾಗುತ್ತೆ. ಸಚಿವರು ತಮ್ಮದೇ ಮನೆಯಲ್ಲಿ ವಾಸವಿದ್ರೂ ಪ್ರತಿ ತಿಂಗಳು ಅವರಿಗೆ ಭತ್ಯೆ ಹೋಗಿ ಸೇರುತ್ತೆ. ಎಲ್ಲಾ ಸಚಿವರ ಬಾಡಿಗೆ ಭತ್ಯೆ ಸೇರಿಸಿದ್ರೆ ತಿಂಗಳಿಗೆ 39,60,000 ರೂಪಾಯಿ ಆಗುತ್ತೆ. ಮನೆ ನಿರ್ವಹಣೆಗೂ ಸಿಗುತ್ತೆ ಸರ್ಕಾರಿ ದುಡ್ಡು. ಸಚಿವರ ಮನೆಯ ಬಾಡಿಗೆ ಭತ್ಯೆ ಮಾತ್ರವಲ್ಲ, ಆ ಮನೆಯ ನಿರ್ವಹಣೆಗೂ ಸರ್ಕಾರದಿಂದಲೇ ದುಡ್ಡು ಕೊಡಲಾಗುತ್ತೆ. ಒಬ್ಬೊಬ್ಬ ಸಚಿವರಿಗೂ ತಿಂಗಳಿಗೆ 30,000 ರೂಪಾಯಿ ಮನೆ ಖರ್ಚಿಗೆ ಅಂತಲೇ ನೀಡಲಾಗುತ್ತೆ. ಅದರ ಪ್ರಕಾರ 33 ಸಚಿವರಿಗೆ ತಿಂಗಳಿಗೆ 9,90,000 ರೂಪಾಯಿ ದುಡ್ಡು ಸರ್ಕಾರದಿಂದ ಖರ್ಚಾಗುತ್ತೆ. ಸಾವಿರಾರು ಲೀಟರ್ ಪೆಟ್ರೋಲ್ ಫ್ರೀ. ಸಿದ್ದರಾಮಯ್ಯ ಸರ್ಕಾರ ಬಂದ್ಮೇಲೆ ರಾಜ್ಯದ ಪ್ರತಿಯೊಬ್ಬ ಸಚಿವರಿಗೂ ಹೊಸ ಟೊಯೋಟಾ ಇನೋವಾ ಕ್ರಿಸ್ಟಾ ಕಾರುಗಳನ್ನು ನೀಡಲಾಗಿದೆ. ಸರ್ಕಾರಿ ಕಾರುಗಳಲ್ಲೇ ಸಚಿವರು ಆರಾಮಾಗಿ ಓಡಾಡ್ತಾರೆ. ಅಷ್ಟೇ ಅಲ್ಲ, ಆ ಸರ್ಕಾರಿ ಕಾರಿಗೆ ಬೇಕಾದ ಪೆಟ್ರೋಲ್ಗೂ ಸರ್ಕಾರನೇ ದುಡ್ಡು ಕೊಡುತ್ತೆ. ಒಬ್ಬ ಸಚಿವರಿಗೆ ತಿಂಗಳಿಗೆ 2,000 ಲೀಟರ್ ಪೆಟ್ರೋಲ್ ಸರ್ಕಾರದಿಂದ ಸಿಗುತ್ತೆ. 33 ಮಂದಿಗೆ 2,000 ಲೀಟರ್ ಅಂದ್ರೆ ತಿಂಗಳಿಗೆ 66,000 ಲೀಟರ್ ಪೆಟ್ರೋಲ್ಗೆ ಸರ್ಕಾರ ದುಡ್ಡು ಕಟ್ಟಬೇಕಾಗುತ್ತೆ. ಪೆಟ್ರೋಲ್ ಲೀಟರ್ಗೆ 102 ರೂಪಾಯಿ ಇದೆ. ಇದರ ಪ್ರಕಾರ ಸಚಿವರ ಪೆಟ್ರೋಲ್ಗೇನೆ ತಿಂಗಳಿಗೆ 67,32,000 ರೂಪಾಯಿ ಖರ್ಚಾಗುತ್ತೆ. ಸಚಿವರಿಗೆ ಪ್ರಯಾಣ ಭತ್ಯೆಯೂ ಸಿಗುತ್ತೆ. ಸರ್ಕಾರಿ ಕಾರು ಕೊಟ್ಟು ಅದಕ್ಕೆ ಪೆಟ್ರೋಲ್ ಕೂಡ ಫ್ರೀಯಾಗಿ ಕೊಟ್ಟು ಜೊತೆಗೆ ಪ್ರಯಾಣ ಭತ್ಯೆ ಕೂಡ ನೀಡಲಾಗುತ್ತೆ. ಸಚಿವರಿಗೆ ದಿನಕ್ಕೆ 2,500 ರೂಪಾಯಿ ಪ್ರಯಾಣ ಭತ್ಯೆ ನೀಡಲಾಗುತ್ತೆ. ಅಂದ್ರೆ ತಿಂಗಳಿಗೆ ಪ್ರತಿಯೊಬ್ಬ ಸಚಿವನಿಗೆ 75,000 ರೂಪಾಯಿ ಪ್ರಯಾಣ ಭತ್ಯೆ ಸಿಗುತ್ತೆ. ಅದರ ಪ್ರಕಾರ ತಿಂಗಳಿಗೆ 33 ಸಚಿವರಿಗೆ ಒಟ್ಟು 24,75,000 ರೂಪಾಯಿಯಷ್ಟು ಪ್ರಯಾಣ ಭತ್ಯೆ ಸರ್ಕಾರದ ಬೊಕ್ಕಸದಿಂದ ನೀಡಲಾಗುತ್ತೆ. ಆತಿಥ್ಯ ಭತ್ಯೆ ಕೂಡ ಸಪರೇಟ್ ಸಿಗುತ್ತೆ. ಸಚಿವರು ಅಂದಮೇಲೆ ಅವರ ಮನೆಗೆ ನಿತ್ಯವೂ ಜನ ಬರ್ತಾ ಇರ್ತಾರೆ. ಹೀಗಾಗಿ ಬಂದವರಿಗೆ ಕಾಫಿ, ಟೀ, ತಿಂಡಿ ಅಂತ ಕೊಡಬೇಕಾಗುತ್ತೆ. ಅದಕ್ಕಂತಲೇ ಸಿಎಂ ಮತ್ತು ಸಚಿವರಿಗೆ ಆತಿಥ್ಯ ಭತ್ಯೆ ಅಂತ ಸರ್ಕಾರದಿಂದ ದುಡ್ಡು ಸಿಗುತ್ತೆ. ಒಬ್ಬ ಸಚಿವರಿಗೆ ವರ್ಷಕ್ಕೆ 4.5 ಲಕ್ಷ ರೂಪಾಯಿಯಷ್ಟು ಆತಿಥ್ಯ ಭತ್ಯೆ ನೀಡಲಾಗುತ್ತೆ. 33 ಸಚಿವರಿಗೆ ಒಟ್ಟಾರೆಯಾಗಿ 1,45,00,000 ರೂಪಾಯಿ ಆಗುತ್ತೆ. ಇದನ್ನ ತಿಂಗಳ ಲೆಕ್ಕದಲ್ಲಿ ನೋಡಿದ್ರೆ ಸರ್ಕಾರ ಎಲ್ಲಾ ಸಚಿವರ ಆತಿಥ್ಯ ಭತ್ಯೆಗೆ ಅಂತಲೇ ಪ್ರತಿ ತಿಂಗಳು 12,37,000 ರೂಪಾಯಿ ದುಡ್ಡು ತೆಗೆದಿಡಬೇಕಾಗುತ್ತೆ. ಒಟ್ಟಾರೆಯಾಗಿ ತಿಂಗಳಿಗೆ ಎಷ್ಟು ದುಡ್ಡು ಬೇಕು? ಸಿದ್ದರಾಮಯ್ಯ ಕ್ಯಾಬಿನೆಟ್ ಸಚಿವರ ತಿಂಗಳ ವೇತನ, ಭತ್ಯೆ ಎಲ್ಲವನ್ನೂ ಸೇರಿಸಿದ್ರೆ 1,73,00,000 ರೂಪಾಯಿ ಆಗುತ್ತೆ. ಅಂದ್ರೆ ಪ್ರತಿ ಸಚಿವರಿಗೆ ಸರ್ಕಾರ ತಿಂಗಳಿಗೆ 5,24,000 ರೂಪಾಯಿಯಷ್ಟು ದುಡ್ಡು ಖರ್ಚು ಮಾಡುತ್ತೆ. ಇಷ್ಟೇ ಅಲ್ಲ, ಇದರ ಜೊತೆಗೆ ವಿವಿಧ ರೀತಿಯ ಸೌಲಭ್ಯಗಳು ಕೂಡ ಇರುತ್ತೆ. ಫ್ರೀ ಕಚೇರಿ, ಡ್ರೈವರ್, ಮನೆ ಕೆಲಸದವರನ್ನು ಕೂಡ ಸರ್ಕಾರದ ಕಡೆಯಿಂದಲೇ ನೀಡಲಾಗುತ್ತೆ. ಜೊತೆಗೆ ಆರೋಗ್ಯಕ್ಕೆ ಏನಾದ್ರೂ ಆದ್ರೆ ಆಸ್ಪತ್ರೆ ಬಿಲ್ ಕೂಡ ಸರ್ಕಾರವೇ ಪಾವತಿ ಮಾಡುತ್ತೆ. ಫ್ರೆಂಡ್ಸ್, ಇದು ಜಸ್ಟ್ ಸಿಎಂ ಸೇರಿದಂತೆ 33 ಸಚಿವರಿಗೆ ಸರ್ಕಾರ ತಿಂಗಳಿಗೆ ಎಷ್ಟು ಖರ್ಚು ಮಾಡ್ತಿದೆ ಅನ್ನೋದನ್ನ ತಿಳಿಸೋ ಪ್ರಯತ್ನ. ಸಚಿವರಿಗೆ ಕೊಡ್ತಿರೋ ಸಂಬಳ, ಸವಲತ್ತುಗಳು ಸಾಕಾ? ಮತ್ತಷ್ಟು ಜಾಸ್ತಿ ಮಾಡಬೇಕಾ? ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ.
ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ. ಧನ್ಯವಾದ.